ಕೃಷ್ಣಾ ನದಿಗಿಳಿದು ರೈತರ ಪ್ರತಿಭಟನೆ BV5 ನ್ಯೂಸ್ನಲ್ಲಿ ಪ್ರಸಾರವಾಗುತ್ತಿದ್ದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಸ್ಥಳಕ್ಕೆ ಧಾವಿಸಿ ರೈತರ ಮನಸ್ಸಿದ್ದಾರೆ. ಆಲ್ಮಟ್ಟಿ ಜಲಾಶಯದ 26 ಗೇಟ್ಗಳ ಮೂಲಕ ನೀರು ಬಿಟ್ಟದ್ದನ್ನು ಖಂಡಿಸಿ ರೈತರು ಸೋಮವಾರ ಕೃಷ್ಣಾ ನದಿಯಲ್ಲಿ ಇಳಿದು ಪ್ರತಿಭಟಿಸಿದರು. ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯಕರ್ತರು ನಾರಾಯಣಪುರ ಜಲಾಶಯಕ್ಕೆ ನೀರು ಬಿಟ್ಟದ್ದನ್ನು ಖಂಡಿಸಿ ನೀರಿಗಿಳಿದು ಪ್ರತಿಭಟಿಸಿದರು. ಜಿಲ್ಲೆಯ ಕೆರೆಗಳ ಭರ್ತಿಗೆ ನೀರು ಹರಿಸುವವರೆಗೂ ಪ್ರತಿಭಟನೆ ಹಿಂದಕ್ಕೆ ಪಡೆಯುವುದಿಲ್ಲ. ನಾರಾಯಣಪುರ ಜಲಾಶಯಕ್ಕೆ ಹರಿಸುವ ನೀರಿನ ಅಗತ್ಯ ಮಾಹಿತಿ ನೀಡಬೇಕು ಎಂದು ಆಗ್ರಹಿಸಿದರು. ಅವಳಿ ಜಿಲ್ಲೆಯ ಬಗ್ಗೆ ಅಧಿಕಾರಿಗಳ ಹಾಗೂ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಈ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದರು. ಪ್ರತಿಭಟನೆ ನಡೆಸುತ್ತಿರುವ ಸ್ಥಳಕ್ಕೆ ಆಗಮಿಸಿದ KBJNL ಅಧಿಕಾರಿಗಳು ಪ್ರತಿಭಟನೆ ಹಿಂಪಡೆಯುವಂತೆ ಮನವಿ ಮಾಡಿದರು. ಕೃಷ್ಣ ಭಾಗ್ಯ ಜಲ ನಿಗಮದ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ರೈತರು ನೀರು ಹರಿಸಿದ್ದನ್ನು ಖಂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧೀಕ್ಷಕ ಅಭಿಯಂತರರು VR ಹಿರೇಗೌಡರ್, ನಾರಾಯಣಪುರ ಜಲಾಶಯಕ್ಕೆ ಬಿಡಬೇಕಿದ್ದ 2 TMC ನೀರನ್ನು ಕಳೆದ ಶನಿವಾರದಿಂದಲೇ ಬಿಡಲಾಗುತ್ತಿದೆ. ಸೋಮವಾರ ರಾತ್ರಿ 10 ಗಂಟೆಯ ಒಳಗೆ ನೀರು ಹರಿಸಬೇಕಿದ್ದ ಕಾರಣ ಜಲಾಶಯದ ಎಲ್ಲ 26 ಗೇಟ್ಗಳ ಮೂಲಕ ನೀರು ಬಿಡಲಾಗುತ್ತಿದೆ. ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಎಂದರು. ಕೆರೆಗಳ ಭರ್ತಿಗೆ ಕ್ರಮ. ಏಪ್ರಿಲ್ 7ರಿಂದ ಏಪ್ರಿಲ್ 22ರವರೆಗೆ 15 ದಿನಗಳ ಕಾಲ ಜಿಲ್ಲೆಯ 127 ಕೆರೆಗಳು ಹಾಗೂ 13 ಬಾಂದ್ರಾಗಳ ಭರ್ತಿಗೆ ನೀರು ಹರಿಸಲಾಗುವುದು. ಅದಕ್ಕಾಗಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಅನುಮತಿ ನೀಡಿದ್ದಾರೆ. ಹೀಗಾಗಿ ಸಂಜೆ 6 ಗಂಟೆಯಿಂದ ನೀರು ಹರಿಸಲು ಆರಂಭಿಸಲಾಗಿದೆ ಎಂದು KBJNL ಅಧಿಕಾರಿಗಳು ತಿಳಿಸಿದರು. ಅದಕ್ಕಾಗಿ 2.5 TMC ನೀರು ಕಾಲುವೆಗೆ ಹರಿಸಲಾಗುತ್ತಿದೆ ಎಂದರು. ಎಷ್ಟು ಖಾಲಿ ಅದರ ಬಗ್ಗೆನೂ ಕೊಡ್ರಿ. ಈ ಸದ ನೀವು ಎಷ್ಟು ಹರ್ಸಾಕತ್ತೀರಿ, ಯಾರು ಕೇಳಿದ್ರು ನಿಮ್ಗೆ ಆದೇಶ ಯಾರು ಮಾಡಿದ್ರು ಕಾಪಿ ತೋರಿಸ್ರಿ. ಇಲ್ಲ ನಾವು ನೀರ್ ಬಿಟ್ಟು ಹೋಗಲ್ರಿ, ನಾವು ಪ್ರಾಣ ಕೊಡ್ತೀವಿ. ಸದ ಎಲ್ಲಿ ಕಟ್ಟೋಗ ನಮ್ಗೆ ಅಲ್ರಿ. ನೀರ್ ಕೇಳಿದ್ರ ಡ್ಯಾಮ್ ನೀರ್ ಬಿಡಾಕ 26 ಗೇಟ್ ಸ್ವಲ್ಪ ಚೀಪ್ ಇದ್ರೆ ನೀರು ಗೊತ್ತಿಲ್ಲ ಹೇಳ್ತಾನೆ. ರೈತರು ಹುಡುಗಾಟ ಆಟ ಆಡ್ತಾರೆ. KBJ ಆಟ ಆಡ್ತೀರಿ. ಇದು 3 ದಿವಸದಿಂದ 3 ದಿವಸ ಅಲ್ರಿ. KBJ ಅಧಿಕಾರಿ ಇವ್ರಿಗೆ ಚೀಪ್ ಇಂದ ಹಿಂಗೆ ಕೇಳ್ತಾರ್ರಿ ರೈತರಿಗೆ. ಏನ್ ನಮ್ಮ ಡ್ಯಾಮ್ ನೀರ್ ಗೇಟ್ ಓಪನ್ ಮಾಡ್ಯಾರ ಏನ್ ಅರ್ಥ ಅಂದ್ರೆ ಏನು ಬೇಕಾಬಿಟ್ಟು ಅನ್ನಂಗೈತ್ರಿ ನೀರು. ಅವರು ನಮಗೆ 3 TMC ಕೇಳಿದಾರೆ. ನಾವೇಟಿ ಕೇಳಿದ್ದೇವ್ರಿ ನೀರ ಜಿಲ್ಲಾದ ಕುಡಿಲಾಕ. ತಮಗ್ ಕೊಡ್ತಾ ಇದ್ವಿ. ಎಲ್ಲಿ ಕೊಟ್ಟಿರಿ, ಯಾವ ಕೊಟ್ಟಿರಿ? 10 ಸತಿ ಹಿಂಗೆ ಬರ್ತೀನಿ ನಾನು. 1ನೇ ತಾರೀಕಿಗೆ ನೀರು ಸತ್ತಿಕೊಂಡು DC ಮುಖಾಂತರ RC ಅವರಿಗೆ ಮನವಿ ಕೊಟ್ಟಿದ್ದೆವು. ಇನ್ನೂರು ಉತ್ತರ ಇಲ್ಲ. ಅದನ್ನ ಮಾತಾಡಿದ್ರಿ, ಮುಂಜಾನೆ ಮಾತಾಡಿದ್ರಿ. RC ಅವರಿಗೆ ಆಯ್ತು ಕುಡ್ಕೊಂಡು ಮಧ್ಯಾಹ್ನ. ಧರಣಿಯಲ್ಲಿ ವಿಠಲ ಬಿರಾದಾರ್, ಸಂತೋಷ್ ಬಿರಾದಾರ್, ಗುರುಲಿಂಗಪ್ಪ ಪಡಸಲಗಿ, ಮಲ್ಲಿಗಪ್ಪ ಸಾಸನೂರ್ ಪಾಲ್ಗೊಂಡಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಅಧೀಕ್ಷಕ ಅಭಿಯಂತರ VR ಹಿರೇಗೌಡರ್, ಕಾರ್ಯನಿರ್ವಾಹಕ ಅಭಿಯಂತರ ತಾರಾ ಸಿಂಗ್ ದೊಡ್ಮನಿ, ಸಹಾಯಕ ಅಭಿಯಂತರ ರವಿ ಚಂದ್ರಗಿರಿಯವರ, ಕಿರಿಯ ಅಭಿಯಂತರ ವಿಠಲ್ ಜಾಧವ್, ಕಿರಿಯ ಅಭಿಯಂತರ ಕುಮಾರೇಶ್ ಹಂಚಿನಾಳ್ ನಿಡಗುಂದಿ, CPI ಅಶೋಕ್ ಚವಾಣ್, KSISF ಇನ್ಸ್ಪೆಕ್ಟರ್ ಶಿವಲಿಂಗ ಕುರೆನ್ನವರ್, ಆಲ್ಮಟ್ಟಿ PSI FS ಇಂಡಿಕರ್, ನಿಡಗುಂದಿ PSI ಶಿವಾನಂದ್ ಪಾಟೀಲ್, ಅಹಮದ್ ಸಂಗಾಪುರ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಲಿ ಮಕಾಂದಾರ್, ಭಾರತ ವೈಭವ ನ್ಯೂಸ್, ಆಲ್ಮಟ್ಟಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.